ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ಉಡುಪಿ ಗ್ರ್ಯಾಂಡಲ್ಲಿ ಟಿಫನ್ ಮಾಡಿಕೊಂಡು ಬೈಕಿಗೆ ಫುಲ್ ಟೈಮ್ ಪೆಟ್ರೋಲ್ ಮಾಡಿಸ್ಕೊಂಡು ನಾವು ಹೊರಟಿದ್ದು ಯಾವ ಕಡೆಯಪ್ಪ ಅಂತಂದರೆ ಯಡಿಯೂರು ದೇವಸ್ಥಾನಕ್ಕೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೋಗ್ತಾ ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಹೋಗ್ತಾ ಇರೋದು ಬಂದು ನಾನು ಮತ್ತು ನಮ್ಮ ಹುಡುಗಿ ಇಬ್ಬರೂ ಹೋಗ್ತಾ ಇದ್ದೀವಿ ಮಾರ್ನಿಂಗು. ಇನ್ನೂ ನಮ್ಮ ಹುಡುಗಿಯವರ ತಾಯಿ ಮತ್ತು ಅವರ ಬ್ರದರು ಕುಣಿಗಲಿಂದ ಬರ್ತಾ ಇದ್ದಾರೆ. ನಾವು ಬೆಳಿಗ್ಗೆನೇ ಎದ್ದು ನಮಗೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ಹೊರಡುವಷ್ಟರಲ್ಲಿ ಟೈಮು ಆಲ್ಮೋಸ್ಟ್ 9:30 9:45 ಆಗೋಯ್ತು. ಮಳೆ ಬೇರೆ ಬರೋಂಗಾಗೋಯ್ತು. ಸ್ವಲ್ಪ ಭಯ ಆಗೋಯ್ತು ಎಲ್ಲಿ ಮಳೆ ಬರುತ್ತೋ ಅಂತ. ಆದರೂ ಪರವಾಗಿಲ್ಲ, ಧೈರ್ಯ ಮಾಡಿ ಹೊರಟ್ವಿ. ಸೆಂಟ್ರಲ್ಲಿ ಕಾಫಿ ಕುಡಿಯೋಣ ಅಂತ ಕಾಮತ್ತಲ್ಲಿ ನಿಲ್ಲಿಸ್ತೀವಿ. ನೋಡಿ, ಕಾಫಿ ಇಷ್ಟು ಕೊಡ್ತಾರೆ, ಬಟ್ ಸಮಾಧಾನ ಆಗಿಲ್ಲ ನನಗೆ, ತೃಪ್ತಿ ಆಗಿಲ್ಲ. ಫಿಲ್ಟರ್ ಕಾಫಿ ಥರ ಬ್ರೂ ಕಾಫಿ ಅನ್ನಿಸ್ತು ನನಗೆ. ಇದು 2ನೇ ಸಲ ಈ ಥರ ಆಗಿರೋದು ನನಗೆ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಯಡಿಯೂರಿಗೆ. ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಟೈಮ್ ಆಗೋಯ್ತು 12 ಗಂಟೆ, ಲೇಟ್ ಆಗೋಯ್ತು. ಬೇಗ ಬರಬೇಕಾಗಿತ್ತು. ನೋಡೋಣ ಇಲ್ಲಿಂದ ಮುಗಿಸ್ಕೊಂಡು ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ಬಂದಿದ್ದೆ ಸೀದಾ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಯಡಿಯೂರು ದೇವಸ್ಥಾನದಲ್ಲಿ ಊಟಕ್ಕೆ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು. ನಾವೇನು ಮಾಡಿದ್ವು, ಬಂದು ಒಂದು 5 ನಿಮಿಷ ಮುಂಚೆನೇ ಕೂತ್ಕೊಂಡು ಎಲ್ಲರೂ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ಬೋದು, ನಮ್ಮ ಹುಡುಗಿ ಅವ್ರ ಬ್ರದರು ಪಕ್ಕದಲ್ಲಿ ಅವ್ರ ತಾಯಿ ಕೂತಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ನಾನು ಯಡಿಯೂರಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇರೋದು. ಸ್ವಲ್ಪ ಹೊತ್ತಾದಮೇಲೆ ಬಂತು ನೋಡಿ, ಪಾಯಸ ಸಖತ್ತಾಗಿತ್ತು. ಅದಾದಮೇಲೆ ಅನ್ನ ಸಾಂಬಾರು, ಇದು ಸೂಪರಾಗಿತ್ತು. ದೇವ್ರ ಪ್ರಸಾದ ಎಲ್ಲೇ ಹೋದ್ರೂ ಒಂದ್ಸಲ ತೃಪ್ತಿ ಸಿಗುತ್ತೆ ಊಟ ಮಾಡೋದ್ರಲ್ಲಿ. ಊಟ ಮಾಡ್ಕೊಂಡು ಈಚೆ ಎಲ್ಲ ಬಂದ್ವಿ. ನೀವು ರೈಟ್ ಸೈಡಲ್ಲಿ ನೋಡಿದ್ರಲ್ವಾ, ಅಲ್ಲಿ ಒಂದು ಕೆಲಸ ಇತ್ತು ನಮಗೆ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ಮೇಲೆ ನೋಡಿದ್ರೆ ಇಲ್ಲಿ ಕುದುರೆಗಳ ಮೇಲೆ ಎಲ್ಲರೂ ಸವಾರಿ ಮಾಡ್ತಾಯಿದ್ರು. ನೋಡ್ಬೋದು ಎಷ್ಟು ದೇವಸ್ಥಾನ ವಿಶಾಲವಾಗಿದೆ ಅಂತಂದರೆ ನನಗೆ ತುಂಬ ಖುಷಿ ಆಯಿತು. ನಾನು ನೋಡಿರೋ ಮಟ್ಟಿಗೆ ಇಷ್ಟು ವಿಶಾಲವಾಗಿ ಯಾವ ದೇವಸ್ಥಾನದಲ್ಲಿ ಕಾಣಿಸ್ತಿಲ್ಲ. ಅದು ಅಲ್ಲೇ ಫ್ರೀ ಆಗಿರುತ್ತೆ, ಇಷ್ಟು ವಿಶಾಲವಾಗಿರುತ್ತೆ. ತುಂಬ ಖುಷಿ ಆಯಿತು. ನಾವು ಯಡಿಯೂರು ದೇವಸ್ಥಾನಕ್ಕೆ ಏನಕ್ಕೆ ಬಂದು ಅಂತ ಹೇಳಿಲ್ಲ ನಿಮಗೆ. ನಂದು ಮದುವೆ ಫಿಕ್ಸ್ ಆಗಿದೆ ನವಂಬರ್ ತಿಂಗಳಲ್ಲಿ. ಹಂಗಾಗಿ ದೇವಸ್ಥಾನದಲ್ಲಿ ನಾವು ಹಾಲ್ ಬುಕ್ ಮಾಡಬೇಕಾಗಿತ್ತು. ಹಂಗಾಗಿ ಬಂದಿದ್ದು. ನಾನು ಮತ್ತು ನಮ್ಮ ಹುಡುಗಿ ಬಂದು 8 ವರ್ಷದಿಂದ ಲವ್ ಮಾಡ್ತಾಯಿದ್ದು. ಇವಾಗ ಮದುವೆ ಫಿಕ್ಸ್ ಆಗಿದೆ. ಎಲ್ಲ ಸಮಸ್ಯೆಗಳನ್ನು ಮುಗಿಸಿ ಪಕ್ಕದಲ್ಲಿ ಬರ್ತಾ ಇರೋದು ಅವ್ರ ಬ್ರದರು ಮತ್ತು ಅವರ ತಾಯಿ. ಇಲ್ಲಿಂದ ನಾವು ಎಲ್ಲಿಗೆ ಹೋದು ಅನ್ನೋದನ್ನ ಇವಾಗ ಹೋಗ್ತಿರೋದು ಸೀರೆನ ಶಾಪಿಂಗ್ ಮಾಡೋದಕ್ಕೆ ಯಡಿಯೂರಿಂದ. ಎಲ್ಲಿ ಯಾವುದು ಪ್ಲೇಸ್ ಅನ್ನೋದನ್ನ ನಮ್ಮ ರೂಪಾ ಶೆಟ್ಟಿ 13 ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ಅಪ್ಲೋಡ್ ಮಾಡಿರ್ತಾಳೆ ನಮ್ಮ ಹುಡುಗಿ. ದಯವಿಟ್ಟು ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇರುವಂಥ ಡೀಟೇಲ್ಸು ಅಥವಾ ಇಲ್ಲಿ ಸೀರೆಗಳು ಯಾವ ಥರ ಇದೆ ಅನ್ನೋದನ್ನ ಅವಳೇ ಹೇಳ್ತಾಳೆ ನಿಮಗೆ. ನೋಡ್ತಾ ಇರ್ಬೋದು, ಮದುವೆಗೆ ಸ್ಯಾರಿನ ತೊಗೋಬೇಕಾಗಿತ್ತು. ಹಂಗಾಗಿ ನಮ್ಮ ಹುಡುಗಿ ಎಲ್ಲ ಯೂಟ್ಯೂಬಲ್ಲಿ ನೋಡಿದಂತೆ ಅದೇ ಕಾರಣದಿಂದ ಇಲ್ಲಿಗೆ ಕರ್ಕೊಂಬಂದರು. ಯಡಿಯೂರಿಂದ ತುಂಬ ಹತ್ರ ಇದು. 25-26 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲಿಗೆ ಬಂದು ಬರೋ ಸ್ಥಳಗಳು ಒಂದು 2:15 ಕಾಲಾಗಿತ್ತು. ಅದಾದಮೇಲೆ ನೋಡಿ ಯಾವ ಥರ ಇದೆ ನಿಮಗೆ ಅಂತ ಹೇಳ್ಬಿಟ್ಟು. ಏನು ಸೆಲೆಕ್ಷನ್ ಇದೆ ಅಂತಂದರೆ ಸತ್ಯ ಮಾಡಿ ಹೇಳ್ತೀನಿ, ಬೆಂಗಳೂರಲ್ಲಿ ನಿಮ್ಗೆ ಏನು ಸಿಗುತ್ತೋ ಅದಕ್ಕೂ ಡಬಲ್ಲು ಟ್ರಿಬಲ್ಲು ಇಲ್ಲಿ ಸಿಗುತ್ತೆ. ಪ್ರತಿಯೊಂದೂ ಮಗ್ಗದಲ್ಲಿ ನೇಯ್ದು ತಗೊಬಂದು ಇವರೇ ಸೇಲ್ ಮಾಡ್ತಾರಂತೆ. ನಿಮಗೆ ಬೇಕಾಗಿರೋಂಥ ಸ್ಯಾರಿಗಳು, ಸಖತ್ತಾಗಿರೋಂಥ ಸೆಲೆಕ್ಷನ್ಗಳು ಸಿಗುತ್ತೆ ಆನ್ ದ ಸ್ಪಾಟಲ್ಲೇ. ನಮ್ಮ ಹುಡುಗಿ ನಮ್ಮ ಅತ್ತೆ ಇಬ್ಬರೂ ಸೇರಿಕೊಂಡು ಸೆಲೆಕ್ಷನ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 25-30 ಸಾವಿರ ಶಾಪಿಂಗ್ ಮಾಡಿದ್ರು. ನೋಡ್ಬೋದು, ನಿಮಗೆ ಯಾವುದು ಸಿಗುತ್ತೆ, ಯಾವುದು ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಅಷ್ಟು ನಿಮಗೆ ಆಪ್ಷನ್ ಸಿಗುತ್ತೆ. ನಿಮಗೆ ನೋಡಿದಷ್ಟು ಸಮಾಧಾನ ಆಗಲ್ಲ. ಅದಾದಮೇಲೆ ಮಿನಿಮಮ್ ಅಂದ್ರೂ 2 ಅವರ್ಸು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ನಮಗಂತೂ ಬೇಜಾರಾಗೋಯ್ತು ಅಲ್ಲಿ ಆ ಸೀರೆಗಳನ್ನು ನೋಡಿ. ಆದರೆ ನಮ್ಮ ಹುಡುಗಿರಿಗೆ ನೋಡಿದ್ದು ಸಮಾಧಾನನೇ ಆಗಿಲ್ಲ. ಇನ್ನೂ ನೋಡ್ತಾ ಇದ್ಲು. ಗೊತ್ತಲ್ಲ, ಹೆಣ್ಮಕ್ಳುಗಳು ಒಂದನ್ನು ತಗೊಳಕ್ಕೆ ಹೋದರೆ ಸೀರೆನ 10ನ್ನ ತೆಗೆಸ್ತಾರೆ, ನೋಡ್ತಾರೆ. ಅದಾದಮೇಲೆ ನಾವು ನೋಡೋವಷ್ಟು ನೋಡಿ ತಲೆ ಕೆಟ್ಟೋಯ್ತು. ಅಲ್ಲೆಲ್ಲ ಬಂದು ಹೆಣ್ಮಕ್ಳದ್ದೇ ರಾಜಭಾರ. ನಮ್ಮಂಥವ್ರಿಗೆ ಏನೂ ಕೆಲಸ ಇಲ್ಲ, ನಮಗೇನು ಅಲ್ಲಿ ಸಿಗೋದು ಇಲ್ಲ. ಹಂಗಾಗಿ ಎಷ್ಟೇ ಬೇಜಾರಾದ್ರೂ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಅದಾದಮೇಲೆ ಮತ್ತೆ ಬಂದು ತೊಗೊಂಡಾದ್ಮೇಲೆ ಮತ್ತೆ ಯಾವುದೋ 1-2 ಸೀರೆ ತೊಗೋಬೇಕು ಅಂತ ಸೆಲೆಕ್ಷನ್ಗೆ ಮತ್ತೆ ಕೂತ್ಕೊಂಡ್ರು. ನಾವು ಹೋಗಿದ್ದೆ ತುಂಬ ಲೇಟ್ ಆಗಿತ್ತು. ಹಂಗಾಗಿ ನಮಗೆ ಸೆಲೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗಲಿಲ್ಲ. ಅರ್ಜೆಂಟಲ್ಲಿ ಸೆಲೆಕ್ಷನ್ ಮಾಡಿದ್ರು. ಆದರೆ ತುಂಬ ಚೆನ್ನಾಗಿರೋದನ್ನೇ ಸೆಲೆಕ್ಷನ್ ಮಾಡಿದ್ಲು ನಮ್ಮ ಹುಡುಗಿ. ನೀವು ಯಾರು ಹೋಗಂಗಿತ್ತು ಅಂದರೆ ಬೆಳಿಗ್ಗೆನೇ ಹೋಗಿ, ಸ್ವಲ್ಪ ಟೈಮ್ ಸಿಗುತ್ತೆ. ಆಮೇಲೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ನೀವು ನೋಡ್ಬೋದು. ನಮ್ಮ ಹುಡುಗಿ ಎಲ್ಲನೂ ತೊಗೊಂಡಾದ್ಮೇಲೆ ಇದ್ಯಾವುದೋ ಒಂದನ್ನ ಕೇಳೋದು ಚೆನ್ನಾಗಿದೆಯಾ ಅಂತ. ತಗೊಳಮ್ಮ ಅಂತ ಹೇಳಿದೆ. ಕೊನೆಗೆ ಮತ್ತೆ ಅದನ್ನು ತಗೊಳಕ್ಕೆ ಹೋಗಿಲ್ಲ, ಅವರಮ್ಮ ಬೇಡ ಅಂದರು ಅಂತ ಹೇಳ್ಬಿಟ್ಟು. ಇವ್ರ ಹೆಸರು ಶಂಕರ್ ಅಂತ. ಇವರೇ ನಮಗೆ ಬಿಲ್ ಮಾಡಿಕೊಟ್ಟಿದ್ದು. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು, ದುಡ್ಡೆಲ್ಲ ಪೇ ಮಾಡಿದ್ವು. ಎಷ್ಟು ಏನು ಅನ್ನೋದನ್ನ ರೂಪಾ ಶೆಟ್ಟಿ 13 ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ. ನಾನೇ ಹೇಳೋದೇನಪ್ಪ ಅಂತಂದರೆ, ನಮ್ಮ ಬೆಂಗಳೂರಿಗಿಂತ ತುಂಬ ಚೀಪಾಗಿ ಅಥವಾ ತುಂಬ ಚೆನ್ನಾಗಿರೋಂಥ ಸ್ಯಾರಿಗಳು ಇಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ರೂಪಾ ಶೆಟ್ಟಿ 13 ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.